ಟಿಪ್ಪರ್ ಹೆಂಗ ಇರುತ್ತಲ್ಲ ಒಂದು ಸೈಡ್ ಮಾಡಿ ಮತ್ತೆ ಮಾಡಿರೋ ಫೇಮಸ್ ಟ್ಯಾಕ್ಸ್ ಟಿಪ್ಪರ್ ಶೇಪ್ ಬ್ಯಾಕ್ ಡೋರ್ ಅನ್ನುವಂಥದ್ದು ಬಸ್ಸಿನ ಬಸ್ಸನ್ನು ತೆಗೆದು ದೂರದಂಗೆ ತೆಗೆದು ಬಿಸಾಗದಂಗೆ ಇಲ್ಲ ಹೋಗಿಲ್ಲ. ಇವತ್ತು ಸಂಜೆ ಸುಮಾರು 4:30 ಗಂಟೆಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶೆಟ್ಟಕಟ್ಟೆ ಏರಿಯಾದಲ್ಲಿ ಒಂದು ಶಾರ್ಪ್ ಟರ್ನ್ ಅಲ್ಲಿ KSRTC ಬಸ್ ಟರ್ನ್ ಆಗುವಾಗ ಒಂದು ಕೆಂಪು ಮಣ್ಣು ಕ್ಯಾರಿ ಮಾಡಬೇಕು ಲಾರಿ ಟಿಪ್ಪರ್ ಲಾರಿ ಅದಕ್ಕೆ ತಾಗಿ ಸುಮಾರು 18 ಜನ ಇಂಜರ್ಡ್ ಆಗಿದ್ದಾರೆ. ಅದರಲ್ಲಿ 4 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 14 ಜನ ಹಾಸ್ಪಿಟಲೈಸ್ಡ್ ಆಗಿರೋದ್ರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿರುವಂತ 2 ಜನರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ. ಅವರಿಬ್ರು ಕಾಲೇಜ್ ಮಕ್ಕಳೇ, ಉಳಿದ ಎಲ್ಲರೂ ಔಟ್ ಆಫ್ ಡೇಂಜರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ FIR ದಾಖಲೆ ಮಾಡಿ ಮತ್ತೆ ಇದರಲ್ಲಿ ಬಸ್ ಡ್ರೈವರ್ ಆಗಿರುವಂತ ಲಾರಿ ಡ್ರೈವರ್ ಆಗಿರುವಂತ ವ್ಯಕ್ತಿಯನ್ನು ಆಲ್ರೆಡಿ ಅವರು ಇಂಜರ್ಡ್ ಇದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿದ್ವಿ. ಅವರನ್ನು ನಮ್ಮ ಪೊಲೀಸ್ ವಶಕ್ಕಿದ್ದಾರೆ. FIR ಮಾಡಿ ತನಿಖೆ ಮುಂದುವರೆದು ಅದರಲ್ಲಿರುವಂತಹ ವಿಚಾರಗಳು ಯಾರನ್ನು ತಪ್ಪಿದೆ ಮತ್ತೆ ಯಾವ ಮಿಸ್ಟೇಕ್ಸ್ ಇದೆ ಅಂತಕ್ಕಂಥ ಅದನ್ನ ತಕ್ಕದಾಗಿ ತನಿಖೆ ಇವಾಗ ಎಷ್ಟು ಮೇ ಬಿ ಒಂದು 20-30 ದಿನದಲ್ಲಿ ಈ ಅವೈಜ್ಞಾನಿಕವಾಗಿ ಅಥವಾ ಪರ್ಮಿಟ್ ಇಲ್ಲದೆ ಅಥವಾ ಇಲ್ಲಿಗಲಿ ಸ್ಯಾಂಡ್ ಆಗ್ಲಿ ಕಲ್ಲಾಗ್ಲಿ ಮರಳಾಗ್ಲಿ ಯಾವುದೇ ತಗೊಂಡು ಹೋಗಿ ಒಂದು 15ಕ್ಕಿಂತ ಜಾಸ್ತಿ ಪ್ರಕರಣವು ಲಾಸ್ಟ್ 20 ದಿನದಲ್ಲಿ ಅದಲ್ಲದೆ ಸುಮಾರು 29ಕ್ಕಿಂತ ಜಾಸ್ತಿ ಚೆಕ್ ಪೋಸ್ಟ್ಗಳಾದ್ಮೇಲೆ ಒಂದು 15 ವೇಕಿಂಗ್ಸ್ ನಾವು ಮೈನ್ ಸಂಜೆಗಳಿವರೆಗೂ ಹ್ಯಾಂಡ್ ಓವರ್ ಮಾಡಿದ್ವಿ. ಕೆಲವೊಂದು ವಿಚಾರಗಳಲ್ಲಿ ಲೀಗಲ್ ಆಗಿ ಏನು ಕೆಂಪು ಕಲ್ಲು ಪರ್ಮಿಟ್ ತಗೊಂಡಿದ್ದವರಾಗ್ಲಿ ಮರಳು ಪರ್ಮಿಟ್ ತಗೊಂಡಿದ್ದವರಾಗ್ಲಿ ಎಕ್ಸ್ಟ್ರಾ ಪ್ರಾಫಿಟ್ಗೋಸ್ಕರ ಪರ್ಮಿಟ್ ಇಲ್ಲದೆ ಓಡಿಸುವಂತ ಇದೆಲ್ಲ ನಮ್ಮ ಗಮನಕ್ಕೆ ಬಂದಾಗ ಅದರಲ್ಲೆಲ್ಲ ಪ್ರಕರಣಗಳನ್ನು ದಾಖಲೆ ಮಾಡಿ ಅರೆಸ್ಟ್ಗಳು ಸೀಜರ್ಸ್ ಎಲ್ಲ ಮಾಡ್ತಾ ಇದೀವಿ. ಮುಂದುವರೆದು ಕೂಡ ಮಾಡ್ತೀವಿ. ಅದೇ ರೀತಿ ಇವತ್ತು ಏನು ಕೆಂಪು ಮಣ್ಣು ಲಾರಿ ಹೋಗಿ ಅದಕ್ಕೆ ತಕ್ಕದಾಗಿ ದಾಖಲಾತಿಗಳಿತ್ತು ಅಂತ ನೋಡ್ತೀವಿ. ಹಂಗೆ ಇಲ್ಲ ಅಥವಾ ಅದಕ್ಕೆ ಸೆಪರೇಟ್ ಏನಾದ್ರು ಪರ್ಮಿಷನ್ ಬೇಕು ತಗೊಂಡಿಲ್ಲ ಅಂತಿದ್ರು ಅದಕ್ಕೆ ತಕ್ಕದಾಗಿ ಅದನ್ನು ಸೆಪರೇಟ್ FIR ಮಾಡಿ ತನಿಖೆ ಮಾಡ್ತೀವಿ ಅಂತ ಸರ್ ನೀವು ಟ್ರಾಫಿಕ್ ಅಥಾರಿಟಿ ಮೀಟಿಂಗ್ ಅಲ್ಲಿ ಸುಮಾರು 13 ಹೊಸ ಅಸಿಸ್ಟಿಂಗ್ ಬಸ್ಸುಗಳಲ್ಲದೆ 5-6 ರೂಟ್ಗಳಲ್ಲಿ ಹೆಚ್ಚು KSRTC ಬಸ್ಸುಗಳನ್ನು ಅಪ್ರೂವಲ್ ಮಾಡ್ತೀವಿ. ಸದ್ಯಕ್ಕೆ ಪ್ರೈವೇಟ್ ಬಸ್ ಪರ್ಮಿಟ್ಗಳು ಹೆಚ್ಚು ಕೊಡ್ಲಿಕ್ಕೆ ಸರ್ಕಾರಿ ಪಾಲಿಸಿ ಅವಕಾಶ ಇದೆ. KSRTC ಬಸ್ಸಸ್ಸಿಗೆ ಅಡಿಷನಲ್ ಪರ್ಮಿಟ್ಸ್ ಮುಂಚೆ ಕೊಟ್ಟಿದಾಗೆಲ್ಲ ಬೇರೆ ಬೇರೆ ಕಾನೂನು ಹೋರಾಟ ಮಾಡಿ ಕೆಲವರು ಸ್ಟೇ ಮಾಡಿಸಿದ್ದಾರೆ.
ಈಗ ಅದೆಲ್ಲ ಕ್ಲಿಯರ್ ಮಾಡಿ ಆಗುವಷ್ಟು ರೂಟ್ಗಳಲ್ಲಿ KSRTC ಬಸ್ಗಳು ಬಿಡ್ತಾರೆ. ಇನ್ನೂ ಹೆಚ್ಚು ಬಸ್ಸುಗಳು ನಮಗೆ ಬಂದ್ರೆ ಡೆಫಿನೆಟ್ಲಿ ಈ ಏರಿಯಾಗಳಲ್ಲಿ ಪೀಕ್ ಟ್ರಾಫಿಕ್ ಅವರಲ್ಲಿ ಹಾಕುವಂತ ವ್ಯವಸ್ಥೆ ಎಲ್ಲ ಕಡೆ ಮಾಡ್ತೀವಿ.